చూశారు కదా, ఇలాంటి మంచి మంచి రైతు వీడియో వస్తాయి. ఖచ్చితంగా రైతు గెలవాలి, రైతు నిలబడాలని దేంతో ముందుకెళ్తాం. మన ఛానల్ ని ఎవరైనా కొత్త వాళ్ళు చూసినట్లయితే ఖచ్చితంగా పక్కన ఎర్ర బటన్ ని బెల్ ఐకాన్ ఆల్ అని నొక్కండి. చెప్తున్నా, చాలా మంది సబ్స్క్రైబ్ చేసుకోకున్నట్లు ఎర్ర బటన్ నొక్కున్నట్లు చాలా మంది చూస్తున్నారు. ఎక్కువ బటన్ వాళ్ళు కొట్టడం వల్ల నలుగురు రైతులకు ఇంకా ముందుకెళ్ళిపోతుంది. అదే విధంగా ఇలా మంచి మంచి వీడియోస్ కావాలంటే కూడా మా ఛానల్ వాట్సాప్ లింక్ ఉందండి, కింద వాట్సాప్ లింక్ ఇస్తాను. ఆ లింక్ లో జాయిన్ అయ్యండి. ప్రతి ఒక్క విషయం మీరు నాతో షేర్ చేసుకోవచ్చు, నేను మీతో షేర్ చేసుకుంటాను. ఇంకా ఏమైనా సంబరాలు అలాంటివి ఏమైనా కార్యక్రమాలు ఉన్నా నా యొక్క నెంబర్ వాట్సాప్ ಲಿಂಕ್ ಜಾಯಿನ್ అయిపోతే దొరుకుతుంది. ఇంకా ఆలోచనందుకు ముందుకు వెళ్ళిపోదాం. ಮತ್ತು ಇಲ್ಲಿ ಜಾತ್ರೆಗೆ ಬಂದಿರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ಎತ್ತುಗಳ ಒಂದು ಈ ಜಾತ್ರೆಯಲ್ಲಿ ಮಾರಾಟ ಮಾಡಲಿಕ್ಕೆ ಬಂದಿರತಕ್ಕಂತ ಅದರ ಹಿರಿಯರೇ, ಇವತ್ತು ನಮ್ಮ ಭಾಗದಲ್ಲಿ ಇದು ಬಹಳ ದೊಡ್ಡ ಜಾತ್ರೆ ಇದು. ಯಾಕಂದ್ರೆ ನಾವು ಬಹಳ ದಿವಸದಿಂದ ನಾವು ನೋಡ್ಕೊಂತ ಬಂದಿರತಕ್ಕಂತ ಒಂದು ಹುಡುಗರಿದ್ದಾಳದ್ದ. ಆಗ ನಾವು ಈ ಗ್ರಾಮಕ್ಕೆ ನಾವು ಸುತ್ತ ಹಳ್ಳಿಗೆ ನಾನು ಪ್ರಧಾನ ಆಗಿದ್ದೆ. ಅವತ್ತು ಎತ್ತುಗಳು ಮಾರಾಟ ಇದ್ದಿಲ್ಲ, ಮಾಮೂಲಾಗಿ ನಡೀತಾ ಇತ್ತು. ಅದಾದ తర్వాత ಇಲ್ಲಿ ಎತ್ತುಗಳ ಒಂದು ಜಾತ್ರೆಯನ್ನು ಒಂದು ಹಮ್ಮಿಕೊಂಡಿರೋದ್ರಿಂದ ಈ ಎತ್ತುಗಳ ಪರಿಷೆ ಎಲ್ಲೋ ನಾವು ದೂರ ಕಡೆ ಮೈಸೂರು ಕಡೆ ಇರ್ಬೋದು, ಈ ಕಡೆ ಕೋಲಾರ ಕಡೆ ಇರ್ಬೋದು, ಇನ್ನು ಬಿಜಾಪುರ ಕಡೆ ಎತ್ತುಗಳ ಪರಿಷೆ ನೋಡ್ತಾ ಇದ್ವಿ. ಅದಲ್ಲ ಇಲ್ಲಿ ಗಂಗಾವತಿಯಲ್ಲಿ ಅಲ್ಲಿ ಸಂತೆ ಅಂತ ಮಾಡ್ತಾ ಇದ್ರು. ಈ ಕಡೆ ಆಂಧ್ರದಲ್ಲಿ ಎಮ್ಮಿನೂರು ಎತ್ತುಗಳು ಸಂತೆ ನಡೀತಾ ಇದ್ವು. ನಾವು ಆ ದಿವಸ ಆ ಸಂತೆಗಳು ಹೋಗಿ ಯಾವ ಎತ್ತು ಚಲೋ ಇದಾವ, ಯಾವ ರಾಸು ಚಲೋ ಇದಾವ ಅವ್ರು ನೋಡ್ತಕ್ಕಂಥ ಒಂದು ಇತ್ತು. ಈಗ ಅದು ನಮ್ಮ ಭಾಗದಾಗ ಇವತ್ತು ಇರೋದ್ರಿಂದ ನಾವೆಲ್ಲರೂ ಸಂತೋಷ ಪಡ್ಬೇಕು. ಆ ದಿನಮಾನಗಳಲ್ಲಿ ಎತ್ತುಗಳು ಇಷ್ಟು ಮೃದುವಾಗಿ ಇರ್ತಾ ಇದ್ದಿಲ್ಲ. ಯಾಕಂದ್ರೆ ಅವತ್ತು ಎತ್ತುಗಳು ಬಹಳ ದಣಿಸ್ತಿದ್ವಿ. ಇವತ್ತು ಎತ್ತುಗಳಿಗೆ ದಣಿಕೆ ಇಲ್ಲ. ಯಾಕಂದ್ರೆ ಮಿಷನರಿ ಬಂದಿರೋದ್ರಿಂದ ಎತ್ತುಗಳು ಕೆಲವೊಂದು ಕೆಲಸಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತಾ ಇದೀವಿ. ಇವತ್ತು ಬಸವ ಇವತ್ತು ಎಷ್ಟು ಮನೆಯಲ್ಲಿ ಚಂದವಾಗಿರ್ತಾನೋ, ಅವನು ಎಷ್ಟು ಇದಿರ್ತಾನೋ ಅನುಕೂಲ, ಆದ್ರೂ ನಮ್ಮ ಮನಸ್ಸಿಗೆ ಕೂಡ ಸಂತೋಷ ಆಗ್ತದೆ. ಎಲ್ಲ ರೈತರೆಲ್ಲರೂ ಇವತ್ತು ಪ್ರತಿಯೊಬ್ಬರು ಆ ಎತ್ತುಗಳನ್ನ ಬಸವನಂತೆ ನಾವು ಪ್ರೀತಿಯನ್ನ ಮಾಡೋದ್ರಿಂದನೇ ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿದ್ದೀವಿ ಅಂತ ನನಗೆ ಅನಿಸ್ತತೆ. ಆ ದಿನಮಾನಗಳಕ್ಕೂ ಈ ದಿನಮಾನಗಳಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತು ನಾನು ಬಂದ ಕೂಡಲೇ ಹೇಳಿದೆ, ನಾವು ಯಾವ ಎತ್ತುಗಳಿಗೆ ನಾವು ಯಾವ ರಾಶಿಗಳಿಗೆ ನಾವು ಒಂದು ಪ್ರೈಸ್ ಕೊಡ್ತೇವೆ, ಅದರಲ್ಲಿ ನಾವು ರಾಜಕೀಯ ಬೇಡ, ಯಾವ ಎತ್ತು ಚಲೋ ಇದಾವ, ಯಾವ ಒಳ್ಳೆತನ ಕಾಣ್ತಕ್ಕಂಥದ್ರನ್ನ ಯಾರೇ ಆಗಿರಲಿ ಅವು ಎಲ್ಲವೂ ನಮ್ಮವೇ, ಎಲ್ಲ ಬಸವಣ್ಣ ಒಂದೇ ರೀತಿ ಇರ್ತಕ್ಕಂಥವು. ಅವನ್ನ ನೋಡಿ ನೀವು ಆರಿಸಿ ಇಲ್ಲಪ್ಪ ಅಂತ ನಮ್ಮ ಇವ್ರಿಗೆ ಕೇಳಿದೆ. ಇಲ್ರಿ ನಾವು ಅದೇ ರೀತಿ ಮಾಡಿಟ್ಟಿನಿ ಅಂತ ಹೇಳಿದ್ರು. ಅದನ್ನ ಈಗಾಗಲೇ ಬಹುಮಾನಕ್ಕೆ ಈಗ ನಿಮಗೆ ಈಗಾಗಲೇ ಅನೌನ್ಸ್ ಮಾಡ್ತಾರ. ನಾವೆಲ್ಲರೂ ಸಂತೋಷ ಪಡ್ಬೇಕಂತ ಹೇಳ್ತಾ, ಮುಂದಿನ ಸಲ ನಮಗೆ ಇವ್ರಿಗೆ ಬಂತಲ್ಲ ಅದಕ್ಕಿಂತ ಹೆಚ್ಚಿಗೆ ನಮಗೆ ಬರ್ತಕ್ಕಂಥ ಒಂದು ಬರಲಿ ಅಂತಕ್ಕಂಥದ್ದು ಭಾವನೆ ನೀವೆಲ್ಲರೂ ಇಟ್ಕೋಬೇಕು. ಎಲ್ಲರೂ ಸಂತೋಷ ಪಡ್ಬೇಕು. ಎಲ್ಲ ಜಾತ್ರೆಯಲ್ಲಿ ನಾವು ಇವತ್ತೇನು ಅತಿ ಸಂಭ್ರಮದಿಂದ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿನ ಮುಂದಿನ ವರ್ಷ ಇನ್ನೂ ಹೆಚ್ಚು ಹೆಚ್ಚು ಜಾತ್ರೆ ಅಭಿನಂದನೆ ಅಂತ ಹೇಳ್ತಾ ಈ ವರ್ಷ, ಯಾಕಂದ್ರೆ ದೇವಿದು ನೂತನವಾದ ಒಂದು ಗುಡಿ ಆಯ್ತು. ಯಾಕಂದ್ರೆ ಅದು ಹಳೆಯ ಗುಡಿ ಬಹಳ ವರ್ಷದಿಂದ ಇತ್ತದು. ಆದ್ರೆ ಇವತ್ತೆಲ್ಲರೂ ಗುಡಿ ಕಮಿಟಿಯವರು ಇದೇ ಊರವರು ಸೇರಿಕೊಂಡು ಅದನ್ನ ಸರ್ಕಾರದ ವತಿ ಏನು ಇರಲೇ ಇಲ್ಲ. ಆದ್ರೆ ಎಲ್ಲ ಇಲ್ಲಿರ್ತಕ್ಕಂಥ ಭಕ್ತರು ಅವರೆಲ್ಲ ಸೇರಿಕೊಂಡು ಒಂದು ಒಂದು ಕಲ್ಲಿನ ಒಂದು ದೇವಸ್ಥಾನವನ್ನು ಮಾಡಿದ್ರು. ಇನ್ನೂ ಒಂದು ಸ್ವಲ್ಪ ಇದೆ, ಅದು ಕಳಸಾರೋಹಣ ಮಾಡ್ತಕ್ಕಂಥದ್ದು. ಅದು ಮುಂದಿನ ವರ್ಷ ಇನ್ನು ವಿಜೃಂಭಣೆಯಿಂದ ಆಗಲಿ. ಇದನ್ನೆಲ್ಲ ನಾವೆಲ್ಲರೂ ನಮ್ಮ ಭಾಗಕ್ಕೆ
ಇನ್ನು ಹೆಚ್ಚು ಹೆಚ್ಚು ಆಗ್ಲಿ ಅಂತಕ್ಕಂತ ಒಂದು ನಾವೆಲ್ಲ ಸಂತೋಷ ಪಡೋಣ ಅಂತ ಹೇಳಿ ನನ್ನ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ತಮ್ಮೆಲ್ಲ ಜಾತ್ರೆ ಬಂದಿರತಕ್ಕಂಥ ಬಂಧುಗಳಿಗೂ ಈ ಗ್ರಾಮದ ನನ್ನ ಎಲ್ಲ ಸ್ನೇಹಿತರ ಮುಖಂಡರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಎಡಮಾತಿ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೃಷಿ ಮಾರಾಟ ಮಂಡಳಿಯ ಸಹಾಯಕ ವ್ಯವಸ್ಥಾಪಕರಾದ ಅನಂತ್ ಕುಮಾರ್ ಸರ್ ಅವರು ಮಾತಾಡ್ತಿದ್ದಾರೆ. ಎರಡು ಮಾತುಗಳನ್ನು ಮಾತಾಡಬೇಕಾಗಿ ವೇದಿಕೆ ಮೇಲೆ ಹಾಸನಲ್ಲಿರುವಂಥ ನನ್ನ ಎಲ್ಲ ಆತ್ಮೀಯ ಅಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ರೈತ ಬಾಂಧವ ಮಿತ್ರಗಳೇ, ಈಗ ಕಲಬುರಗಿ ವಿಭಾಗೀಯ ಕಾರ್ಯಾಲಯದಿಂದ ಉತ್ತಮ ರಾಸುಗಳಿಗೆ ಮಾನ್ಯ ಪಶುವೈದ್ಯರು ಆಯ್ಕೆ ಮಾಡಿರುವಂಥ 3 ಪ್ರೈಜುಗಳನ್ನು ನಮ್ಮ ವಿಭಾಗೀಯ ಕಾರ್ಯಾಲಯದಿಂದ ವಿತರಿಸಲಾಗಿದೆ. ಮೊದಲನೇ ಪ್ರೈಜ 10,000 ರೂಪಾಯಿಯಂತೆ, ದ್ವಿತೀಯ ಪ್ರೈಜ 7,500 ರೂಪಾಯಿಯಂತೆ, ತೃತೀಯ ಪ್ರೈಜ 5,000 ಅಂತೆ ವಿತರಿಸಲಾಗಿದೆ. ಈ ಜಾತ್ರೆಯು ಈಗ 1-2-3 ವರ್ಷದ ಹಿಂದೆ ಈ ಕರೋನಾ ಇದರಲ್ಲಿಂದ ಸ್ಥಗಿತಗೊಂಡಿತ್ತು. ಆದರೆ ದೇವಿಯ ಕೃಪಾಕಾಟ ಆಶೀರ್ವಾದದಿಂದ ಪುನಃ ಪ್ರಾರಂಭವಾಗಿದೆ. ತಾವೆಲ್ಲರೂ ಸಹಕರಿಸಿ ಈ ದೇವಿಯ ಪಾತ್ರಕ್ಕೆ ಕೃಪರಾಗಬೇಕಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಪ್ರಥಮ ಬಹುಮಾನವನ್ನು ಶ್ರೀ BR ಬಸವರಾಜ, ತಂದೆ ವಿರೂಪಾಕ್ಷಪ್ಪ, ಬಂಡ್ರಾಳ್ ಗ್ರಾಮ, ಸಿರುಗುಪ್ಪ ತಾಲೂಕಿನವರು ಬರಬೇಕಾಗಿ ವಿನಂತಿ. ಇವರಿಗೆ ಪ್ರಥಮ ಬಹುಮಾನವಾಗಿ ಇವರಿಗೆ ರೂಪಾಯಿ 10,000 ರೂಪಾಯಿಗಳನ್ನು ಪ್ರಥಮ ಬಹುಮಾನ ಯಂಕಪ್ಪ, ತಂದೆ ಕೂಡ್ಲೂರು ಶಿವಣ್ಣ, ರಾರವಿ ಗ್ರಾಮದವರು ಆಗಮಿಸಬೇಕಾಗಿ ವಿನಂತಿ. ಇವರಿಗೆ 7,500 ರೂಪಾಯಿಗಳ ಬಹುಮಾನ ವಿತರಿಸಲಾಗುವುದು. ದಯಮಾಡಿ ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಪೂಜಾರಿ ಗೋಪಾಲ, ತಂದೆ ದೊಡ್ಡಬಸಪ್ಪ, ಗೋಸಬಾಳ ಗ್ರಾಮ, ಇವರಿಗೆ ನೀಡಲಾಗುತ್ತದೆ. ಇವರು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ತೃತೀಯ ಬಹುಮಾನವಾಗಿ 5,000 ರೂಪಾಯಿಗಳನ್ನು ಚೆಕ್ ಮೂಲಕ ನಮ್ಮ ಕೃಷಿ ಮಾರಾಟ ಮಂಡಳಿಯ ಸಹಾಯಕ ವ್ಯವಸ್ಥಾಪಕರಾದ ಶ್ರೀ ಪೂರ್ಣ ಬಹುಮಾನ 5,000.